ಏನು ಇವಾಗ ಬಿಗ್ ಬಾಸ್ ಮನೆ ರಾಕ್ಷಸರ ಮನೆ ಆಗಿದೆಯಾ? ಎಸ್, ಇವತ್ತು ಬೆಳಗ್ಗೆನೆ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಅಪ್ಡೇಟ್ ಮಾಡ್ತಾರೆ. ಆ ಪ್ರೋಮೋ ಏನಪ್ಪಾ ಅಂದ್ರೆ ಒಂದು ರಾಕ್ಷಸರ ಒಂದು ಕಾನ್ಸೆಪ್ಟ್ ಜೊತೆಗೆ ಹೊರಗೆ ಬೀಳ್ತಾರೆ ಅಂತ ಹೇಳ್ಬಹುದು. ಯಾಕಪ್ಪ ಅಂದ್ರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಲ್ ಆಗಿದ್ದಾರೆ. ಸೊ ಆ ಕಾರಣಕ್ಕೆ ಬಿಗ್ ಬಾಸ್ ಅವರು ಇವತ್ತು ಸಡನ್ಲಿ ಆಗಿ ಒಂದು ಟಾಸ್ಕ್ ನ ಕೊಡ್ತಾರೆ ಅಂತ ಹೇಳ್ಬಹುದು. ಯಾಕಪ್ಪ ಅಂತಂದ್ರೆ ಅದು ಒಂದು ರಾಕ್ಷಸರ ಟಾಸ್ಕ್ ಅಂತ ಹೇಳ್ಬಹುದು. ಯಾಕಪ್ಪ ಅಂದ್ರೆ ಇನ್ನೇನು ಫೈನಲ್ ಹತ್ರ ಬರ್ತಿದೆ. ಸೊ ಆ ಕಾರಣಕ್ಕೆ ಆಡಿಯನ್ಸ್ ಇನ್ನೊಂದು ಸ್ವಲ್ಪ ಕ್ರಿನ್ ಸಿಗಲಿ ಅಂತೇಳಿ ಒಂದು ರಾಕ್ಷಸರ ಕಾನ್ಸೆಪ್ಟ್ ಅಂದಿದ್ದಾರೆ ಅಂತ ಹೇಳ್ಬಹುದು. ಇದರಲ್ಲಿ ಏನಾಗ್ತಿದೆಯಪ್ಪ ಅಂದ್ರೆ ಬೆಳಗ್ಗೆನೆ ಎಲ್ಲರಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳಿಗೆ ಬಿಗ್ ಬಾಸ್ ಅವರು ಶಾಕ್ ಕೊಡ್ತಾರೆ ಅಂತ ಹೇಳ್ಬಹುದು. ಇನ್ನೊಂದು ನನಗೇನು ಡೌಟ್ ಅನ್ಸಿದ್ದಪ್ಪ ಅಂತಂದ್ರೆ ನಾಳೆ ಬಾ ಎಚ್ಚರಿಕೆ ಅಂತೇಳಿ ಒಂದು ಲೈನ್ ಅಪ್ ಬರೆದಿದ್ರು. ನನಗನ್ಸೋ ಮಟ್ಟಿಗೆ ಇದು ಬಹಳ ಕ್ರೂಷಲ್ ಆಗುತ್ತೆ ಅಂತ ಹೇಳ್ತೀನಿ ಈ ವಾರ. ಅದರಲ್ಲಿ ರಾಕ್ಷಸರ ಗ್ರೂಪ್ ನಲ್ಲಿ ಇರುವಂತಹ ವ್ಯಕ್ತಿಗಳು ಸಾಮಾನ್ಯ ವ್ಯಕ್ತಿಗಳಲ್ಲ. ಗಿಲ್ಲಿ, ರಘು, ರಜತ್, ಧನುಷ್, ಸ್ಪಂದನ ಇನ್ನೊಂದಿಷ್ಟು ಜನ ಇದ್ದಾರೆ. ಬಟ್ ಇವತ್ತಿನ ಪ್ರಮೋದಲ್ಲಿ ಇವರಿಷ್ಟು ಜನ ಫೇಸ್ ನ ತೋರಿಸಿದರೆ. ಬಟ್ ಇವತ್ತಿನ ಎಪಿಸೋಡ್ ಎಲ್ಲರೂ ನೋಡಲೇಬೇಕು ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇವತ್ತಿನ ಎಪಿಸೋಡ್ ಮಾತ್ರ ತುಂಬಾನೇ ಕ್ರೂಷಲ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಅಸುರರ ಗ್ರೂಪ್ ನಲ್ಲಿ ಇರುವಂತಹ ಗಿಲ್ಲಿ, ರಘು, ರಜತ್ ಇವ್ರು ಮೂವರು ರಾಕ್ಷಸರ ಅಂತ ಹೇಳ್ಬಹುದು. ಯಾಕಪ್ಪ ಅಂದ್ರೆ ಇರುವಂತಹ ದೇವತೆ ಟೀಮಿಗೆ ಯಾವ ರೀತಿ ಕ್ವಾಟ್ಲೆ ಕೊಡ್ತಾರೆ ಅಂತ ಹೇಳಿ ನೋಡ್ಬೇಕು. ಯಾಕಪ್ಪ ಅಂದ್ರೆ ಇವ್ರು ಮೂವರು ನಿಜವಾದ ರಾಕ್ಷಸರ ಅಂತ ಹೇಳ್ತೀನಿ. ನನಗೇನು ಅನ್ಸುತ್ತಪ್ಪ ಅಂದ್ರೆ ನಾವು ಇಷ್ಟು ದಿನ ನೋಡಿರೋ ಬಿಗ್ ಬಾಸ್ ಬೇರೆ, ಇನ್ ಮುಂದೆ ನೋಡೋ ಬಿಗ್ ಬಾಸ್ ಬೇರೆ ಅಂತ ಅನಿಸ್ತಿದೆ. ಯಾಕಪ್ಪ ಅಂದ್ರೆ ಇನ್ ಮುಂದೆ ಕ್ರಿಂಜ್ ಮೇಲೆ ಕ್ರಿಂಜ್, ಟಾಸ್ಕ್ ಮೇಲೆ ಟಾಸ್ಕ್, ಎಲಿಮಿನೇಟ್ ಮೇಲೆ ಎಲಿಮಿನೇಟ್. ಯಾಕಪ್ಪ ಅಂದ್ರೆ ಫೈನಲ್ ಹತ್ರ ಬರ್ತಿದಲ್ಲ. ಸೊ ಆ ಕಾರಣಕ್ಕೆ ಇವಾಗ ನೋಡ್ಲಿಕ್ಕೆ ತುಂಬಾ ಕ್ರೂಷಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಮತ್ತೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಹಂಗೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ.